ಕಾಂಗ್ರೆಸ್ನಲ್ಲಿ ಮುಂದುವರೆದ ಕುರ್ಚಿ ಕಿತ್ತಾಟ, ಮತ್ತೊಂದು ಸುತ್ತಿನ ಸಂಘರ್ಷ ಶುರುನಾ? ನನ್ನ ಸಿದ್ದರಾಮಯ್ಯ ಮಧ್ಯೆ ಮಾತುಕತೆ ಎಂದ ಡಿಕೆ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಂದ್ರು ಸಿದ್ದರಾಮಯ್ಯನವರು. ವಿಕ್ಲು-ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಅವರಿಗೆ ಮತ್ತೊಮ್ಮೆ ಸಂಕಷ್ಟ. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ. ಶಕ್ತಿಸೌಧ ವಿಧಾನಸೌಧದಲ್ಲಿಯೇ ಅಭದ್ರತೆ. ಸಚಿವರ ಕಚೇರಿಯಲ್ಲಿಯೇ ಚಿನ್ನಾಭರಣ ಕಳ್ಳತನ. ಹೆದ್ದಾರಿಗಾಗಿ ಮರಗಳನ್ನು ಕಡಿದ ಸರ್ಕಾರ, ಪರಿಹಾರ ವಿಳಂಬ ಆಗಿದ್ದಕ್ಕೆ ರೈತನ ಗೋಳಾಟ. ಎಲ್ಲ ಸುದ್ದಿಗಳ ಜೊತೆಗೆ ಮತ್ತಷ್ಟು ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಬೂದಿ ಮುಚ್ಚಿದ ಕೆಂಡದಂತಿದ್ದ ರಾಜ್ಯ ಕಾಂಗ್ರೆಸ್ನಲ್ಲಿನ ಅಧಿಕಾರ ಹಂಚಿಕೆ ಕದನವೀಗ ಮತ್ತೆ ತಾರಕಕ್ಕೇರಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರದ ಗದ್ದಲ ತೀವ್ರ ಸ್ವರೂಪಕ್ಕೆ ತಿರುಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಬಜೆಟ್ ಪೂರ್ವಭಾವಿ ಸಭೆಯನ್ನ ಕೈಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಇಂದಿನಿಂದ 2 ದಿನಗಳ ಕಾಲ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಅಸ್ಸಾಂ ವಿಧಾನಸಭೆ ಚುನಾವಣೆ ಸಂಬಂಧ ಎಐಸಿಸಿ ಕರೆದ ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಭಾಗಿಯಾಗಲಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆಶಿ, ಇಂದು ಸಂಜೆ ಎಐಸಿಸಿ ನಾಯಕರ ಜೊತೆ ಸಭೆಯಲ್ಲಿ ಭಾಗಿಯಾಗುತ್ತೇನೆ. ಅಸ್ಸಾಂ ವಿಧಾನಸಭೆ ಚುನಾವಣೆ ಸಂಬಂಧ ಚರ್ಚೆ ಇದೆ, ಹೀಗಾಗಿ ದೆಹಲಿಯಲ್ಲಿ ಎಲ್ಲ ನಾಯಕರನ್ನ ಭೇಟಿಯಾಗುತ್ತೇನೆ. ಇನ್ನು ಸಿಎಂ ಬಜೆಟ್ ಸಭೆಗೆ ಗೈರಾಗುವ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಬಜೆಟ್ ಮೀಟಿಂಗ್ ವಿಚಾರವಾಗಿ ಸಿಎಂ ಬಳಿ ಈಗಾಗಲೇ ಕೇಳಿಕೊಂಡಿದ್ದೇನೆ. ನಿನ್ನೆ ಬಜೆಟ್ ಮೀಟಿಂಗ್ ನಡೆಸಿದ್ದೇವೆ. ಇಂದು ಸಿಎಂ ಬಜೆಟ್ ಪೂರ್ವಭಾವಿ ಸಭೆ ನಡೆಸುತ್ತಾರೆ. ನಾನು ದೆಹಲಿಯಿಂದ ಬಂದ ಬಳಿಕ ಅವರ ಬಳಿ ಮಾತನಾಡುತ್ತೇನೆ ಎಂದರು. ದೆಹಲಿಗೆ ತೆರಳು ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ. ದೆಹಲಿಯಿಂದ ಶುಭ ಸುದ್ದಿ ಹೊತ್ತು ತರುತ್ತೀರಾ ಅನ್ನೋ ಪ್ರಶ್ನೆಗೆ ಡಿಸಿಎಂ ಡಿಕೆ ಶಿವಕುಮಾರ್, ಎವ್ರಿ ಡೇ ಈಸ್ ಎ ಗುಡ್ ನ್ಯೂಸ್ ಫಾರ್ ಮೀ, ಎವ್ರಿ ಡೇ ಈಸ್ ಎ ಗುಡ್ ಲೈಫ್ ಫಾರ್ ಮೀ, ಎವ್ರಿ ಡೇ ಈಸ್ ಎ ಗುಡ್ ಬಿಗಿನಿಂಗ್ ಫಾರ್ ಮೀ, ಎವ್ರಿ ಡೇ ಈಸ್ ಎ ಸಕ್ಸಸ್ಫುಲ್ ಡೇ ಫಾರ್ ಮೀ ಅಂತ ಎಂದಿನಂತೆ ತಮ್ಮ ಶೈಲಿಯಲ್ಲಿ ಇಂಗ್ಲಿಷ್ನಲ್ಲಿ ಡೈಲಾಗ್ ಹೊಡೆದು ಯಾವುದು ಏನು ಸುಲಭ ಆಗಲ್ಲ ಅಂತ ಹೇಳಿ ತೆರಳಿದರು. ಏನು ಮಾತುಕತೆ ನಡೆದಿದೆ ಅಂತ ನನಗೂ ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತು ಅಂದಿದ್ದಾರೆ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಅಂದಿದ್ದಾರೆ. Every day is a good news for me. Every day is a good life for me. Every day is a good beginning for me. Every day is a successful day for me. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ. ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ನೀವು ಸುಮ್ಮನೆ ಏನೇನೋ ಪ್ರಶ್ನೆ ಕೇಳಿದ್ರೆ ಪ್ರಯೋಜನ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ವಿಕ್ಲು-ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಬಂಧನದ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಕೋರಿದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಡಿಸೆಂಬರ್ 26ರಂದು ಹೈಕೋರ್ಟ್ ರಾಜಕಲಾ ಪೀಠ ಭೈರತಿ ಬಸವರಾಜ್ಗೆ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿತ್ತು. ಹೈಕೋರ್ಟ್ ರಾಜಕಲಾ ಪೀಠ ಆದೇಶವನ್ನು ಪ್ರಶ್ನಿಸಿ ಸಿಐಡಿ ಮೇಲ್ಮನವಿ ಸಲ್ಲಿಸಿತ್ತು. ಇದೀಗ ನಿರೀಕ್ಷಣಾ ಜಾಮೀನು ಆದೇಶ ವಜಾಗೊಳಿಸಿ ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಏಕಸದಸ್ಯ ಪೀಠ ಆದೇಶವನ್ನು ಹೊರಡಿಸಿದೆ. ಮೈಸೂರಿನ ಮೂಡ 50-50 ಅನುಪಾತದಲ್ಲಿ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚೀಟ್ ಸಿಕ್ಕಿದೆ. ಆದರೆ ಬೇರೆಯವರಿಗೆ ಮಾತ್ರ 50-50ರ ಸಂಕಷ್ಟ ಮುಗುದಿಲ್ಲ. ಲೆಕ್ಕದ ಪ್ರಕಾರ 50-50 ಅನುಪಾತದಲ್ಲಿ ಸೈಟ್ಗಳನ್ನ ಮಾಡಿಕೊಂಡವರಿಗೆ ರಿಯಲ್ ಸಂಕಷ್ಟ ಈಗ ಶುರುವಾಗಿದೆ. ಮೂಡಾದಿಂದ 50-50 ಅನುಪಾತದಲ್ಲಿ ನಿವೇಶನ ಪಡೆದವರಿಗೆ ಲೋಕಾಯುಕ್ತ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಆರಂಭಿಕವಾಗಿ ಲೋಕಾಯುಕ್ತ 50 ಸೈಟ್ ಪ್ರಕರಣ ತನಿಖೆ ನಡೆಸ್ತಾ ಇದೆ. ಕೇಸ್ ಸಂಬಂಧ ಕನಿಷ್ಠ 40 ಮಂದಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಮೂಡ ಆಯುಕ್ತರಾಗಿದ್ದ ನಟೇಶ್ ಮತ್ತು ದಿನೇಶ್ ಅವಧಿಯಲ್ಲಿ 50-50 ಅನುಪಾತದಲ್ಲಿ 1055 ನಿವೇಶನ ವಿತರಣೆ ಆಗಿದೆ. ಮೂಡ ಆಯುಕ್ತರ ಅವಧಿಯಲ್ಲಿ ಮಂಜೂರಾಗಿರುವ ನಿವೇಶನಗಳ ತನಿಖೆಯನ್ನ ಲೋಕಾಯುಕ್ತ ಚುರುಕುಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು 134 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಲೇಔಟ್ ಮಾಲೀಕರು, ಡೆವಲಪರ್ಗಳು, ಸೈಟ್ ಬರೆಸಿಕೊಂಡವರು ಸೇರಿದಂತೆ ಹಲವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಅತಿ ಹೆಚ್ಚು ಭದ್ರತೆ ಇರುವ ವಿಧಾನಸೌಧದಲ್ಲೇ ಕಳ್ಳತನ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರ ಕಚೇರಿಯಲ್ಲೇ ಕಳ್ಳತನ ನಡೆದಿದೆ. 300 ಗ್ರಾಂ ಚಿನ್ನಾಭರಣ, 1.5 ಲಕ್ಷ ನಗದು ಹಣ ಇದ್ದ ಕೈಚೀಲ ಕಳ್ಳತನವಾಗಿದೆ. ಕೆಲಸದ ನಿಮಿತ್ತ ಸಚಿವ ಭೈರತಿ ಸುರೇಶ್ ಕಚೇರಿಗೆ ಕೈಚೀಲದೊಂದಿಗೆ ಬಂದಿದ್ದ ನವೀನ್ ಎಂಬ ವ್ಯಕ್ತಿ ಮರಳುವಾಗ ಸಚಿವರ ಕಚೇರಿಯಲ್ಲೇ ಕೈಚೀಲ ಮರೆತು ಹೋಗಿದ್ದ. ಮಾರನೇ ದಿನ ಬಂದು ನೋಡಿದಾಗ ಕೈಚೀಲ ನಾಪತ್ತೆಯಾಗಿದೆ. ಈ ಘಟನೆ ಸಂಬಂಧ ನವೀನ್ ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಡಿ ಗ್ರೂಪ್ ನೌಕರ ಕೈಚೀಲವನ್ನ ಹಿಡಿದು ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ವಿಧಾನಸೌಧ ಠಾಣೆ ಪೊಲೀಸರು ಡಿ ಗ್ರೂಪ್ ನೌಕರನನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಇನ್ನು ಚಿನ್ನ, ಹಣದ ಚೀಲವಿದ್ದರೂ ನವೀನ್ ವಿಧಾನಸೌಧಕ್ಕೆ ಎಂಟ್ರಿ ಆಗಿದ್ದು ಹೇಗೆ? ಪೊಲೀಸರು ಪರಿಶೀಲನೆ ನಡೆಸಲಿಲ್ವಾ? ಭದ್ರತಾ ವೈಫಲ್ಯ ಆಗಿದ್ದು ಹೇಗೆ ಅನ್ನೋ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ.
ಗಂಧದ ಮರ ಕಡಿಯುವ ಮೂಲಕ ಮರ ಕಡಿದು ಪರಿಹಾರ ಕೊಡದ ರಾಜ್ಯ ಸರ್ಕಾರದ ವಿರುದ್ಧ ರೈತನೊಬ್ಬ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ವಿಧಾನಸೌಧದ ಮುಂದೆ ಶ್ರೀಗಂಧದ ಮರ ಕಡಿದು ಸರ್ಕಾರದ ವಿರುದ್ಧ ರೈತ ಆಕ್ರೋಶ ಹೊರಹಾಕಿದ್ದಾನೆ. ಚಿಕ್ಕಮಗಳೂರಿನ ವಿಶುಕುಮಾರ್ ಮಗಳ ಬರ್ಡೇ ನೆನಪಿಗಾಗಿ ತಮ್ಮ ಜಮೀನಿನಲ್ಲಿ 30 ಮರ ನೆಟ್ಟಿದ್ರು. ಆದರೆ ಚಿಕ್ಕಮಗಳೂರು ಶಿವಮೊಗ್ಗ ಹೆದ್ದಾರಿಗಾಗಿ 3,000ಕ್ಕೂ ಹೆಚ್ಚು ಮರಗಳನ್ನು ಕಡಿದಿದ್ದಾರೆ. ಒಂದೊಂದು ಮರಕ್ಕೆ 430 ದರ ನಿಗದಿ ಮಾಡಲಾಗಿದೆ. ಆದರೆ ಕಡಿದ ಮರಗಳಿಗೆ ಇದುವರೆಗೂ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅಂತ ಆಕ್ರೋಶಗೊಂಡ ರೈತ ವಿಶುಕುಮಾರ್ ವಿಧಾನಸೌಧ ಮುಂದೆ ಹಾಕಲಾಗಿದ್ದ ಮರಗಳನ್ನು ಕಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ವಿಧಾನಸೌಧ ಮುಂಭಾಗ ಬಿದ್ದು ಹೊರಳಾಡಿದ್ದ ರೈತ ವಿಶುಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಯುತವಾದಂತಹ ಪರಿಹಾರ ಕೊಟ್ಟು ಅವರು ತಗೊಂಡು ಹೋಗಿದ್ರೆ ನನಗೆ ಸಂತೋಷ ಇರ್ತಾ ಇತ್ತು. 151 ಕೋಟಿ ಕೊಟ್ಟಿದ್ರೆ ನಾವೇನು ಬೇಡ ಅಂತ ಇರಲಿಲ್ಲ. ಅವರು ಭ್ರಷ್ಟ ಕೂಟ ಎಲ್ಲ ಸೇರ್ಕೊಂಡು 50% ಲಂಚ ಕೇಳಿದ್ರು. ನಿಮಗೆ ಹಂಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನನಗೆ ಉಚಿತವಾಗಿ ತಗೊಳ್ತೀವಿ ಅಂತ ಬರ್ಕೊಡಿ ಮುಖ್ಯಮಂತ್ರಿಗಳೇ. ಉಚಿತವಾಗಿ ನಮ್ಮ ಸರ್ಕಾರಕ್ಕೆ ಬೇಕು. ಯಾಕೆಂದರೆ ಅವರಿಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇದು ನಮಗೆ 6ನೇ ಗ್ಯಾರಂಟಿ ಕೊಟ್ಟಿರೋದು. ಇವತ್ತು 6ನೇ ಗ್ಯಾರಂಟಿ ಶ್ರೀಗಂಧದ ಹತ್ಯೆ. ಶ್ರೀಗಂಧ ಬೆಳೆಗಾರರ ಹತ್ಯೆ ಮಾಡಿದ್ದಾರೆ. ಇದು ಒಂದು ಭಾಗ್ಯ ನಮಗೆ. ಕೆನಡಾದಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ ನೆಲಮಂಗಲದ ತ್ಯಾಮಗೊಂಡ್ಲು ಮೂಲದ ಚಂದನ್ ಕಗ್ಗೊಲೆಯಾಗಿದ್ದಾರೆ. 2 ದಿನಗಳ ನಂತರ ಮೃತದೇಹ ಹಸ್ತಾಂತರಿಸುವ ಸಾಧ್ಯತೆ ಇದೆ. ಟೊರೊಂಟೊದ ಲೋಟಸ್ ಎಂಬಲ್ಲಿ ಅಂತಿಮ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಗುರುವಾರ ಚಂದನ್ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಚಂದನ್ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಗನ ಫೋಟೋ ಇಟ್ಟು ಚಂದನ್ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ. ಮಗನ ಮೃತದೇಹ ಬೇಗ ತರಿಸಿಕೊಡು ಎಂದು ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ಇನ್ನು ಚಂದನ್ ಕುಮಾರ್ ಮನೆಗೆ ಗೃಹ ಮಂತ್ರಿ ಪರಮೇಶ್ವರ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಭರವಸೆ ಕೊಟ್ಟಿದ್ದಾರೆ. ಯಾವ್ದು ತೊಂದರೆ ಇಲ್ದಂಗೆ ಮಾಡ್ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ನಾಳೆ ಎಲ್ಲ ಟೊರೊಂಟೊದಲ್ಲೇನೋ ಇದರಲ್ಲಿ ಅಂತಿಮ ದರ್ಶನ ಸರ್ ಇದೆ. ಬಹಳ ನೋವಿದೆ ಸರ್, ಹೇಳಕ್ಕೆ ಆಗಲ್ಲ. ಒಳ್ಳೆ ಸುಖ ಪಡ ಕಾಲದಲ್ಲಿ ಹೊಟ್ಟೋದ ಸರ್. ಮನ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಅವನ್ ನೋಡಿನೇ ನಾವು ಸಂತೋಷವಾಗಿದ್ವಿ ಸರ್. ಈಗ ಏನಕ್ಕೆ ನಾವ್ ಇರ್ಬೇಕಪ್ಪ ಅಂತ ಮನ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಚಂದನ್ ಕುಮಾರ್ ಅವರು ಕೆನಡಾದಲ್ಲಿ ಟೊರಾಂಟೊದಲ್ಲಿ ಅವರ ಹತ್ಯೆ ಆಗಿದೆ. ಏನಕ್ಕಾಗಿದೆ ಮತ್ತು ಯಾರು ಮಾಡಿದ್ದಾರೆ ಅದೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಾಳೆ ಅಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂವಿಂಗ್ ಇಟ್ಟಿದ್ದಾರೆ. ಆಮೇಲೆ ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ನಮ್ಮ ಏರ್ಪೋರ್ಟ್ನಲ್ಲಿ ಸರ್ಕಾರ ಅದನ್ನು ಸಹಾಯ ಮಾಡಿಕೊಂಡು ಇಲ್ಲಿಗೆ ತರೋದಕ್ಕೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ. ಮಲೆಮಹದೇಶ್ವರ ಪಾದಯಾತ್ರಿಗಳ ಮೇಲೆ ಮತ್ತೆ ಚಿರತೆ ದಾಳಿ ನಡೆಸಿದೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಪೊನ್ನಂಚಿ ಕ್ರಾಸ್ ಬಳಿ ಘಟನೆ ನಡೆದಿದೆ. ಚನ್ನಪಟ್ಟಣ ಮೂಲದ ಶ್ರೇಯಸ್ ಎಂಬ ಬಾಲಕನ ಮೇಲೆ ಚಿರತೆ ದಾಳಿ ಮಾಡಿದೆ. ಬಾಲಕ ಶ್ರೇಯಸ್ಗೆ ಮಲೆಮಹದೇಶ್ವರ ಪ್ರಾಥಮಿಕ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಮಲೆಮಹದೇಶ್ವರಕ್ಕೆ ಪಾದಯಾತ್ರಿಗಳು ಗುಂಪಾಗಿ ಹೋಗ್ತಾ ಇದ್ದ ವೇಳೆಯೇ ಚಿರತೆ ದಾಳಿಯಿಂದ ಆತಂಕ ಸೃಷ್ಟಿಯಾಗಿದೆ. ಪಾದಯಾತ್ರಿಗಳು ಜೋರಾಗಿ ಕಿರಿಚಿಕೊಂಡ ಬೆನ್ನಲ್ಲೇ ಚಿರತೆ ಓಡಿ ಹೋಗಿದೆ. ಇನ್ನು ಬೆಂಗಳೂರಿನ ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷವಾಗಿದೆ. ಅಂಜನಾಪುರದ 5ನೇ ಬ್ಲಾಕ್ನಲ್ಲಿ ಚಿರತೆ ಕಾಣಿಸಿಕೊಂಡಿರುವ ಬಗ್ಗೆ ಪಬ್ಲಿಕ್ ಟಿವಿಗೆ ಮನೆ ಮಾಲೀಕ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲಿನ ಬಳಿ ಚಿರತೆ ಬರ್ತಾ ಇದ್ದಂತೆ ನಾಯಿ ಬೊಗಳಿದೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸೆರೆಸಿಕ್ಕಿದೆ. ಚಿರತೆಯ ಸಂಚಾರದಿಂದ ಅಂಜನಾಪುರದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಕಗ್ಗಲಿಪುರ ವಲಯದ ಅಧಿಕಾರಿ ಎನ್ಆರ್ ಕಾಂಬಳೆ ಮತ್ತು ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಮನೆಯವರ ಬಳಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ರಾತ್ರಿ ನಾಯಿ ಬೊಗಳಕ್ಕೆ ಶುರು ಮಾಡ್ತು. ಸರಿ ವಿಡಿಯೋಲಿ ನೋಡೋಣ ಅಂತ ನೋಡಿದ್ರೆ ಚಿರತೆ ಒಳಗಡೆ ಬಂದು ಜಸ್ಟ್ ಪಾಸ್ ಆಗಿರೋ ಥರ ಕಾಣಿಸ್ತು. ಸ್ವಲ್ಪ ಆ ಟೈಮಲ್ಲಿ ಭಯ ಆಯಿತು. ನಮ್ಮ ನಾಯಿಗೂ ಏನೂ ಮಾಡಿಲ್ಲ ಕಾಡು ಕಡೆಗೆ ವಾಪಸ್ ಹೋಯಿತು. ಅಂದರೆ ನಮ್ಮ ಮನೆಯಿಂದ ಲೆಫ್ಟ್ ಸೈಡ್ಗೆ ಡೌನಿಗೆ ಹೋಯಿತು. ಕಲಬುರಗಿಯ ಅಫ್ಜಲ್ಪುರದಲ್ಲಿ ಮದುವೆಯೊಂದರಲ್ಲಿ ದುರಂದರ್ ಸಿನಿಮಾದ ಹಾಡಿಗೆ ಕೈಯಲ್ಲಿ ಬಂದೂಕನ್ನು ಹಿಡಿದು ಕೈಮುಖಂಡ ನೃತ್ಯ ಮಾಡಿದ್ದಾನೆ. ಅಫ್ಜಲ್ಪುರದ ಶಾಸಕ ಎಂವೈ ಪಾಟೀಲ್ ಬಲಗೈ ಬಂಟ ಮತೀನ್ ಪಾಟೀಲ್ ಕೈಯಲ್ಲಿ ಬಂದೂಕನ್ನು ಹಿಡಿದು ಡ್ಯಾನ್ಸ್ ಮಾಡಿದ್ದಾನೆ. ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ನಡೆದ ಸಂಬಂಧಿಕರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತೀನ್ ಪಟೇಲ್ ಕಾರ್ನಲ್ಲಿ ಆಗಮಿಸಿದ ಬಳಿಕ ಕೈಯಲ್ಲಿ ಗನ್ ಹಿಡಿದು ಡ್ಯಾನ್ಸ್ ಮಾಡಿದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಕೈಮುಖಂಡನ ಈ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು ಈ ವಿಡಿಯೋ ವೈರಲ್ ಬೆನ್ನಲ್ಲೇ ಅಫ್ಜಲ್ಪುರದ ಶಾಸಕ ಎಂವೈ ಪಾಟೀಲ್ ಪುತ್ರ ಹಾಗೂ ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್ ಡ್ಯಾನ್ಸ್ ಮಾಡುವಾಗ ಅವರ ಮೇಲೆ ಕಂತೆ ನೋಟನ್ನು ಸುರಿಮಳೆ ಮಾಡುವ ವಿಡಿಯೋ ಸಹ ವೈರಲ್ ಆಗಿದೆ. ಈ ಕುರಿತು ಕಲಬುರಗಿ ನಗರದ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ವಿಡಿಯೋ ಎಲ್ಲಿ ಮಾಡಲಾಗಿದೆ ಎಂಬುದರ ತನಿಖೆಯನ್ನು ನಡೆಸಿ ಅದಾದ ಬಳಿಕ ಕ್ರಮವನ್ನು ಜರುಗಿಸುವುದಾಗಿ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಆಗಲೇ ಸ್ಥಳೀಯ ಪೊಲೀಸರಿಗೆ ಹೇಳಿದ್ದೀನಿ. ಅವರು ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ದುರಂದರ್ ಫಿಲ್ಮ್ದು ಒಂದು ಪಾತ್ರ ಕೊಟ್ಟಿರು. ಅದ್ರಾಗ ನಕಲಿ ಟಾಯ್ಸ್
ಕೊಟ್ಟು ನಮ್ಮ ಮಗ ಅದ, ನಮ್ಮ ಮಕ್ಕಳು ಎಲ್ಲ ಅದ, ಪಾಪ ನೀವು ಒಂದು ಪಾತ್ರ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡೋಣ. ನಾವೊಂದು ಅದರಲ್ಲಿ ಒಂದು ಮನೆ ಕುಟುಂಬದ ಕಾರ್ಯಕ್ರಮದಲ್ಲಿ ಒಂದು ಪಾತ್ರ ಮಾಡಿದ್ದೇನೆ ಅಷ್ಟೇ. ಅದಕ್ಕೆ ಬಿಟ್ಟು ನಾನು ಅಲ್ಲಿ ಏನು ಕಾರ್ಯಕ್ರಮದಲ್ಲಿ ಶೂಟ್ ಮಾಡಲಿಲ್ಲ. ನಾನು ಜವಾಬ್ದಾರಿ ಸ್ಥಾನದಾಗ ಇಟ್ಕೊಂಡು ಆ ಥರ ಏನಿಲ್ಲ. ಒಂದು ಮನೆತನ ಕಾರ್ಯಕ್ರಮದಲ್ಲಿ ಏನೋ ಮಕ್ಕಳ ರಿಕ್ವೆಸ್ಟ್ ಮಾಡಿದ್ಮೇಲೆ ಒಂದು ಸೀನ್ ಮಾಡಿದ್ದೇನೆ ಅಷ್ಟೇ, ಒಂದು ಪಾತ್ರ. ಟಾಟಾ ಕಂಪನಿಯ ಹಿಟಾಚಿ ಖರೀದಿ ಮಾಡಿ 3 ತಿಂಗಳಿಗೆ ರಿಪೇರಿಗೆ ಬಂದ ಹಿಟಾಚಿಯಿಂದಾಗಿ ರೋಸಿ ಹೋದ ಗ್ರಾಹಕ ಶೋರೂಮ್ಗೆ ಬೀಗ ಹಾಕಿರುವ ಘಟನೆ ನಡೆದಿದೆ. ತುಮಕೂರಿನ ಅಂತರಸನಹಳ್ಳಿ ಎಂಬಲ್ಲಿ ಘಟನೆ ಆಗಿರೋದು. 52 ಲಕ್ಷ ಕೊಟ್ಟು ಟಾಟಾ ಹಿಟಾಚಿಯನ್ನ ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಗಿರೀಶ್ ಎಂಬಾತ ಖರೀದಿಸಿದ್ದ. 3 ತಿಂಗಳುಗಳಿಂದ ನಿರಂತರವಾಗಿ ಸಮಸ್ಯೆ ಹೇಳಿಕೊಂಡರೂ ಶೋರೂಮ್ ಸಿಬ್ಬಂದಿ ಡೋಂಟ್ ಕೇರ್ಗೆ ಗಿರೀಶ್ ಸಿಟ್ಟಾಗಿದ್ದು ಶೋರೂಮ್ಗೆ ಬೀಗ ಹಾಕಿ ಶೋರೂಮ್ ಡೋರ್ಗೆ ಹಿಟಾಚಿ ಅಡ್ಡ ನಿಲ್ಲಿಸಿ ವಿನೂತನವಾಗಿ ಪ್ರತಿಭಟಿಸಿದ್ದಾನೆ. ಕಂಪನಿಯ ಪ್ರಕಾರ ಗಂಟೆಗೆ 8 ಲೀಟರ್ ಡೀಸೆಲ್ ಖರ್ಚಾಗಬೇಕು, ಆದರೆ ಗಂಟೆಗೆ 12 ರಿಂದ 13 ಲೀಟರ್ ಡೀಸೆಲ್ ಖರ್ಚಾಗ್ತಾ ಇದೆ. ದುಡಿಮೆಗಿಂತ ಖರ್ಚು ಜಾಸ್ತಿ ಆಗ್ತಿದೆ. ಇದರಿಂದಾಗಿ ಇಎಂಐ ಕಟ್ಟೋಕೆ ಕಷ್ಟ ಆಗ್ತಿದೆ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಹಿಟಾಚಿಯನ್ನ ಶೋರೂಮ್ಗೆ ಅಡ್ಡ ಹಾಕಿ ನಮಗೆ ಹಿಟಾಚಿ ಸರಿ ಮಾಡಿಕೊಡಿ, ಇಲ್ಲದಿದ್ರೆ ಕಟ್ಟಿದ ಹಣ ವಾಪಸ್ ಕೊಡಿ ಅಂತ ಆಗ್ರಹಿಸಿದ್ದಾನೆ. ಹಿಟಾಚಿ ಗಿರೀಶ್ ಅಂತ ಹೇಳಿ ಗಾಡಿ ಓನರ್ 7,000 ಗಂಟೆ ವಾರಂಟಿ ಕೊಟ್ಟಿದ್ದಾರೆ. ವಾರಂಟಿ ಗ್ಯಾರಂಟಿ 7,000 ಗಂಟೆ ಕೊಟ್ಟ ಮೇಲೆ 480 ಗಂಟೆಗೆ ನಮಗೆ ಗಾಡಿ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಅಂದ್ರೆ ರಾಮು ಎದ್ದಳೋದಿಲ್ಲ, ಫುಲ್ ಸ್ಲೋ ಆಪ್ಷನ್ ಆಗುತ್ತೆ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿರ್ತೀವಿ. ಕಂಪ್ಲೇಂಟ್ ಮಾಡಿದಾಗ ಇವರು ನಮ್ಮನ್ನ ಏನು ಹೇಳ್ತಾರೆ, ನಾವು ಬಂದು ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅವ್ರನ್ನ ಕೇಳಿದ್ರೆ ಅಣ್ಣ ಈ ವಾರ ಕೊಡ್ತೀವಿ, ಈ ವಾರ ಕೊಟ್ಬಿಡಿ, ಇನ್ನೊಂದು ವಾರ ಟೈಮ್ ಕೊಡಿ, ಇನ್ನೊಂದು ವಾರ ಟೈಮ್ ಕೊಡಿ ಅಂತೇಳಿ ತುಂಬ ದಿನದಿಂದ ಹಿಂಗೆ ಕೇಳ್ಕೊಂಬಂದು ಇವ್ರನ್ನ ಯಾರನ್ನೇ ಕೇಳಿದ್ರು ನಮ್ಮ ಲೆಕ್ಕಾಚಾರ ಕರೆಕ್ಟಾಗಿ ಇಟ್ಕೊಂಡ್ರಿ ಗಾಡಿ ಅಂತಾರೆ. ಈ ಲೆವೆಲಲ್ಲಿ 8 ರಿಂದ 9 ಲೀಟ್ರ್ ಮೈಲೇಜ್ ಕೊಟ್ಟಿದ್ದಾರೆ 1 ಗಂಟೆಗೆ. ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡಿ, ನೀವು ಯಾವುದೇ ಕಾರಣಕ್ಕೂ ನೀವು ಓಪನ್ ಮಾಡಬೇಡಿ. ನೀವು ಆಫೀಸರ್ಗೆ ಏನಾರ ಕರೆಸಿ ಮೇಲ್ಗಡೆನ ಮೇಲಾಧಿಕಾರಿಗಳನ್ನ ಕರೆಸಿ ನೀವು ನಮ್ಗೆ ಡಿಸೈಡ್ ಮಾಡಿ ಅಂತೇಳಿ ನಾವು ಒಂದು ಹಾಕಿದ್ದೀವಿ, ಅವರು ಒಂದು ಹಾಕಿದ್ದೀವಿ.